ರೆಡ್ ಡ್ರೆಸ್ ಹಾಕೊಂಡು ಸೊ ಗ್ರೇಪ್ಸ್ ತಿನ್ನಾಕ ಗ್ರೀನ್ ಹಾಕೋತೀರಿ ಏನ್ರಿ? ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ನೋಡಿದ್ದೆ. ಓಹೋ ಹೋಗೋಣ ದುರಂದರ್ ಪಿಕ್ಚರ್ಗೆ ಹೋಗೋಣ. ದುರಂದರ್ ಮಿಸ್ ಮಾಡ್ಕೋತಿದ್ದಿ ಮೇನ್ ಪಾರ್ಟನ್ನ. ನಮ್ಮ ಬೆಳಗಾವಿ ಫ್ಯಾಮ್ಲಿ, ನಾನು, ಜೇನು, ಐಶು, ಪಪ್ಪ, ಮಮ್ಮಿ ಎಲ್ಲರೂ ಕೂಡಿ ಟ್ರಿಪ್ಪಿಗೆ ಹೊಂಟೇವಿ. ಒಮ್ಮೆ ಗ್ರೀನ್ ಇದ್ದಿದ್ದು ರೆಡ್ ಆಗಿಬಿಡ್ತು. ಯಪ್ಪ ಯಪ್ಪ ಯಪ್ಪ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಅಂದಂಗೆ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಕನ್ನಡ ಸ್ಟಾರ್ಟ್ ಮಾಡಿದ್ವಿ. ಯೂಟ್ಯೂಬ್ನಾಗೇನಷ್ಟು ಓಕೆ ರೆಸ್ಪಾನ್ಸ್ ಐತಿ, ಬಟ್ ಇನ್ಸ್ಟಾಗ್ರಾಮ್ದಾಗ ಹೆವಿ ಎಲ್ಲ ವಿಡಿಯೋ ಥೌಸಂಡ್ಸ್ ಗಟ್ಟಲೆ ಹೊಂಟಾವು. ಆ್ಯಂಡ್ ಆಲ್ರೆಡಿ 15 ದಿವಸನಾಗ 8,000 ಫಾಲೋವರ್ಸ್ ಕೂಡ ಆಗಿವಿ. ವೆರಿ ಗುಡ್ ಮಾರ್ನಿಂಗ್ ಜೇನು ಅವರೇ. ಕಲ್ಲಂಗಡಿ ಹಣ್ಣು ತಿನ್ನಾಕತ್ತೀರಿ, ರೆಡ್ ಡ್ರೆಸ್ ಹಾಕೊಂಡು. ಸೊ ಗ್ರೇಪ್ಸ್ ತಿನ್ನಾಕ ಗ್ರೀನ್ ಹಾಕೋತೀರಿ ಏನ್ರಿ? ಆರೆಂಜ್ ತಿನ್ನಾಕ ಆರೆಂಜ್ ಹಾಕೋತೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಇವ್ರು ಹೆಂಗೆ ಕುಂತಾರಿಲ್ಲಿ ಬಾಯಿ ತಕ್ಕೊಂಡು. ನೋ ಬೆಟ ಇಲ್ಲಿ ನೋಡ್ರಿ, ನಮ್ಮ ಐಶ್ವರ್ಯ ಇಲ್ಲ, ನಮ್ಮ ಜೇನು ಅವ್ರ ಅಂಕಲ್ ಕಾಕಾ ಅವಿನಾಶ್ ಪುಟ್ಟಿ ಏನೋ ಗಿಫ್ಟ್ ಕಳ್ಸ್ಯಾನ. ಕಾಕಾ ಗಿಫ್ಟ್ ಕಳ್ಸ್ಯಾನ. 9 months ಅನ್ಬಾರ್ದಾರ 6 months ತೆಗೆದಿಟ್ಟು ಏನು ಮಾಡೋರು ಅದನ್ನ? ನೋಡಾಕತ್ಲಕಿ ಆಕಿ ಗೊತ್ತಾ? ಸರಿ ಇಲ್ಲಿ ಯಾಕ್ಲಿ ಇಲ್ಲಿ ಅಷ್ಟೇ ಅವಾಗ ಮೊದ್ಲಾಗ ಮಾಡ್ತಿದ್ದಿಲ್ಲಲ್ಲ, ಹಿಂಗ್ಯಾಕೆ ಮಾಡತ್ತೀನಿ ನೀನು? ಮೊದಲು ಹೆದರ್ತಿತ್ತು, ಈಗ ಬಂದು ಬಾಯಿ ಹಾಕತ್ತ ನಮ್ಮ ತಾಟ್ನಾಗ. ಅದಕ್ಕೇನು ನೀವು ಜೇನು ಕರ್ಕೊಂಡು ಕುಂತಿರಲ್ಲ, ಅದಕ್ಕೆ ನನಗೂ ಏನು ಮಾಡಂಗಿಲ್ಲ, ನಾನು ಹಿಂಗೆ ಕರ್ಕೊಂಡು ಕುಂಟಿರ್ತಾರ ಅಂತ. ಕೊಡ ಪಾಪ ಬಿಡು ಅಂತ ಹೇಳಿದ್ದೆ, ಮುಗಿತು. ರೈಟ್ ಸ್ನೇಹಿತರೆ, ಲೆಟ್ಸ್ ಎಂಜಾಯ್ ಇಡ್ಲಿ. ಸೊ ನನ್ನ ಸಂಬಂಧ ದಿನ ಇಡ್ಲಿ ಮಾಡಿಸೋದ್ರ, ನಾ ಫುಲ್ ಎಂಜಾಯ್ ಮಾಡತ್ತೀನಿ ದಿನ ಇಡ್ಲಿ. ಇಡ್ಲಿ ಸಾಂಬಾರ್, ಇಡ್ಲಿ ಚಟ್ನಿ. ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ನೋಡಿದ್ದೆ. ಓಹೋ ಆ್ಯಕ್ಚುಲಿ ದಬರಿ ದೊಡ್ಡ ಕಾಣವಲ್ತು ಕ್ಯಾಮ್ರಾದಾಗ, ಬಟ್ ಭಾಳ ದೊಡ್ಡದಿತ್ತು. ಇವು ಒಂದು ಚಟ್ನಿ ಮಾಡ್ತಾನಿಲ್ಲ ಚಲೋ ಹೊತ್ನಂಗೆಲ್ಲ ಕಡ್ಲೆಬೇಳೆ ನೆನೆಸಿ ಒಣ ಮೆಣಸಿನ್ಕಾಯಿ ಹಾಕಿ ಮೆಂತೆಕಾಳು, ಹಿಂಗು, ಬೆಲ್ಲ, ಜೀರಿಗೆ ಹಾಕಿ ಮಾಡಿಟ್ನಿ ಅಂದರೆ ರೈಸ್ ಒಂದು ಇಟ್ಟಿಲ್ಲ. ಇದು ಮ್ಯಾಂಗೋ ರೈಸ್, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಭಾರಿ ರುಚಿಯಾಗೈತೆ. ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಗುಳ್ಳಂಬ ಮುಂದಿನ ವಾರ ಮಾಡ್ತೇನೆ. ಸೀಸನ್ ಅಲ್ಲ, ಮತ್ತೆಲ್ಲ ಸೀಸನ್ನಾಗ ಆಹಾರ ತಿನ್ಬೇಕಂತ. ಮೋಸ್ಟ್ಲಿ ಎಲ್ಲಕ್ಕಿಂತ ಸೀಸನ್ನಾಗ ಜಾಸ್ತಿ ಜನ ಎಂಜಾಯ್ ಮಾಡೋದು ಮೋಸ್ಟ್ಲಿ ಮ್ಯಾಂಗೋನೇ ಇರ್ಬೋದು. ಹೌದೇನು? ನನಗೆ ಗೊತ್ತಿರೋ ಮಟ್ಟಿಗೆ ಮ್ಯಾಂಗೋ, ವಾಟರ್ ಮೆಲನ್ ಇನ್ನೊಂದ್ಸಲ ನೋಡಿ ಎಲ್ಲರಿಗೂ ಲೇಕಕ್ಕ. ಯಮ್ಮೆ ಬೇಟ ಅಪ್ಪಾರಿಗೆ ಬಾಯ್ ಮಾಡಬೇಟ, ಬಾಯ್ ಬೇಟ. ಹೋಗೋಣ ದುರಂದರ್ ಪಿಕ್ಚರ್ಗೆ ಹೋಗೋಣ. ದುರಂದರ್ ಪಿಕ್ಚರ್ ನೋಡಕ್ಕೆ ಬಂದೇವಿ. ನಾಂದೆ ಒಂದು ಪಾನಿಪುರಿ ತಿಂತೇನೆ, ಪಾನಿಪುರಿ ಅಂತೇಳಿ ಲಘುನ ಪಾನಿಪುರಿ. ಇನ್ನು 5 ನಿಮಿಷ ಹೊಡೆದತ್ತೆ. ಅಂತ ಬೇಕು ನನಗೆ ಸೆಕೆಂಡ್ ವೈಫ್. ಇದು ಬರ್ದ ನೋಡ್ದ ಸೆಕೆಂಡ್ ವೈಫ್ ಅಂತ. ಸೆಕೆಂಡ್ ವೈಫ್ ಫೈನ್ ಡೈನ್ ರೆಸ್ಟೋರೆಂಟ್ ಹೆಸರು ನೋಡ್ರಪ್ಪ. ನೀವು ಕನ್ಫ್ಯೂಸ್ ಆಗಿದ್ರಿಲ್ಲ ಬ್ಲಾಗ್ ಸ್ಟಾರ್ಟಿಂಗ್ ನೋಡಿ, ಏನಣ್ಣ ಹಿಂಗ್ಯಾಕೆ ಮಾತಾಡತ್ತಾನ ಅಂತ ಹೇಳಿ. ಸುಮ್ಮನೆ ಇಲ್ಲಿ ಲಿಖಾ ಇದ್ದಾರೆ ಕುರ್ಕುರೆ, ಪರ್ಕುರೆ, ಚಿರ್ಕುರೆ.
नहीं वो अवेलेबल नहीं है ಅರೆ ಪಿಕ್ಚರ್ ಬೇಜಾರಾಗಿ ಕುಂತು ಬಿಟ್ಟಾರ ಬಂದಿಲ್ಲ. ಈಗ ಇನ್ನೂ ಇಂಟ್ರೆಸ್ಟಿಂಗ್ ಹಾಕೊಂಡ್ ಈಗ ಒಟ್ಟ ಫೈಟಿಂಗ್ ಇಲ್ಲ. ಏನು ಗೊತ್ತನ, ಅವ ಇಂಡಿಯಾನ್ ಬಂದಿರ್ತಾನಲ್ಲ ಅವ ಗೊತ್ತು ಹಿಡ್ದಿಲ್ಲ ಅಂತ ಅಂದು ನೋಡ. ಅವ ಅಂತಾನ, ಅವ ಇಬ್ರು ಬಾತ್ರೂಮ್ನಾಗ ಹೋಗ್ತಾರ, ಅವನ ಹೆಸರ್ಲೆ ಕಡ್ದ್ಕೊಳ್ಳಿ ಅವ್ನು ಶಾಕ್ ಹಾಕಾನ, ಇಂಟರ್ಮಿಷನ್ ಆಕತ್ತೆ. ಅವ್ನು ಅವ್ನು ಗೊತ್ತು ಹಿಡ್ದಾನ. ಹಾಂ ಈಗ ಹೇಳಿದ್ನಲ್ಲ, ಒಂದು ಸ್ವಲ್ಪ ನನಗಂತೂ ಇಂಟ್ರೆಸ್ಟಿಂಗ್ ಅನಿಸ್ತು ಆ ಮೂವಿ. ಸ್ವಲ್ಪ ಅಂದಿಲ್ಲ ಮತ್ತೇನು ಫ್ರಸ್ಟ್ರೇಟೆಡ್ ಇದ್ದೀನಿ ಇವತ್ತು. ಅದರ ಪ್ರಕಾರ ಅಂದ್ರೆ ಮತ್ತೆ ಚಲೋ ಅನ್ಸುತ್ತೆ, ಮತ್ತೆ ಚಲೋ ಇದ್ದಂಗೆ. ರೈಟ್ ಸ್ನೇಹಿತರೆ, ಮೂವಿ ವಾಸ್ ಮಜೆದಾರ್. ನನಗಂತೂ ಭಾರಿ ಮಜಾ ಬಂತು. ಆಹಾ, ಸ್ಟಾರ್ಟಿಂಗ್ ಬೋರ್ ಆಗಿತ್ತಲ್ಲ ಮತ್ತೆ ನಿನಗೆ? ಹೌದಪ್ಪ, ಭಾಳ ಬೇಜಾರಾಗಿ ಹೊಳ್ಳಿ ಬರ್ಬೇಕಂತ ಮಾಡಿದ್ದು ನಾನು. ಮಿಸ್ ಮಾಡ್ಕೋತಿದ್ದಿ ಮೇನ್ ಪಾರ್ಟನ್ನ. ಖರೆ ಹೇಳ, ಆಮೇಲೆ ಮಜಾ ಬರ್ಕೊಂತ ಹೊಂಟಿಲ್ಲ. The next day. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ರೆಡಿ ಆಗಿರಪ್ಪ. ನಿಮ್ಮ ಸಂಬಂಧ ಮತ್ತೆ ನಂಗೆ ಇದ್ದಾಗಲಿ ಇವತ್ತು ಎಬ್ಬಿಸ್ಬಿಡ್ನಿ ಬರೇ. ನೀ ಎಲ್ಲರೂ ನಿದ್ದೆ ಮಾಡಿಸ್ಕೊಡುವಲ್ಲಿ, ಹಾಂ ನಿದ್ದೆ ಮಾಡಿಸ್ಕೊಡುವಲ್ಲಿ. ಪಪ್ಪನ ಲಘುನ ಎಬ್ಸೋದು, ಅಜ್ಜನ ಲಘುನ ಎಬ್ಸೋದು, ಅಮ್ಮನ ಲಘುನ ಎಬ್ಸೋದು. ಕಡಿಗೆ ಒಂದು 2-3 ತಾಸರ ಮಕ್ಕೋಣ ಅಂತ 6 ಮುಂದಿನ ನಾವು ಮಕ್ಕೊಂಡೇವೆ. ನನಗೂ ನೀನು ನಿದ್ದೆ ಹತ್ತಕ್ಕೆ 2 ಆತು. ಈಗ 6:00 ಈಗ ಬಂದು ಎದ್ದು 6:00 ಬಂದು ಡಾಬ್ 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 ನನಗೆ ಫೋನ್ ಹಚ್ತಾ ಆಗಿ ಬಂದ. ರೈಟ್ ಸ್ನೇಹಿತರೆ, ಬರ್ರಿ ಮಸ್ತ್ ಬಿಸಿ ಬಿಸಿ ಸೂಪ್ ಆ್ಯಂಡ್ ಉಪ್ಪಿಟ್ಟು ತಿನ್ನೋಣ ಅಂತ. ರೈಟ್ ಸ್ನೇಹಿತರೆ, ಫೈನಲಿ ನಮ್ಮ ಬೆಳಗಾವಿ ಫ್ಯಾಮ್ಲಿ, ನಾನು, ಜೇನು, ಐಶು, ಪಪ್ಪ, ಮಮ್ಮಿ ಎಲ್ಲರೂ ಕೂಡಿ ಟ್ರಿಪ್ಪಿಗೆ ಹೊಂಟೇವಿ. ಫಸ್ಟ್ ಟ್ರಿಪ್ ಕೂಡ ಅನ್ಬೋದು ನೀವು. ಅಂತೂ ಭಾಳ ಎಕ್ಸೈಟೆಡ್ ಅದೇನೆ. ಇದು ಎಕ್ಸೆಂಚರ್ ಬ್ಯಾಗ್ ಅಂತೂ 10 ವರ್ಷ ಅದು ಪರಂಪರಾ ಅನ್ನೋರಂಗೆ ಹಿಂದೆ ಇರ್ತದೆ. ಇಲ್ಲಿ ಅವರೇ ಬಿಟ್ಟು ಹೊಂಟೇವ್ ಬಿಟ್ಟ ನಿಮ್ಮನ್ನ, ಗಾಬರಿಯಾಗಿರ್ಬಿಟ್ಟ. ರೈಟ್ ಸ್ನೇಹಿತರೆ, ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಫ್ಯಾಮಿಲಿ ಟ್ರಿಪ್. ಜೇನು ಮರಿ ಟ್ರಿಪ್ ಹೊಂಟಿರಿ ಬೇಟ. ಈ ಸಲ ಅಜ್ಜಿ ಬೇರೆ ಅದಾರ. ಸ್ನೇಹಿತರೆ, ನೋಡ್ಬೋದು ನೀವು ಎಷ್ಟು ರಶ್ ಐತಿ ಇವತ್ತ. ನಾವು ಈಗ ಮಾಡಕತ್ತೀವಿ. ಈ ಥರ ಫೈನಲಿ ಬೆಳಗಾವನಾಗೂ ಡಿಕ್ಯಾಥ್ಲಾನ್ ಆಗೈತೆ. ನೋಡಿಲ್ಲ ನಾನು. DIY ಆಗಿದ್ದ ಗೊತ್ತಾಗಿತ್ತು, ಬಟ್ ಡೆಕಾಥ್ಲಾನ್ ಆಗಿದ್ದು ಗೊತ್ತಾಗಿದ್ದಿಲ್ಲ. ಸೊ ಡೀಸೆಲ್ ಹಾಕ್ಸಕ್ಕೆ ನಿಂತಿದ್ದು ರೀ. ನಮ್ಮ ಸಫಾರಿ ಆಲ್ಮೋಸ್ಟ್ 5000 ರುಪೀಸ್ ಡೀಸೆಲ್ ತೊಗೋತೈತೆ ಆ್ಯಂಡ್ ಅರೌಂಡ್ 500 ಕಿಲೋಮೀಟರ್ಸ್ ಹೋಗತ್ತೆ ಒಂದು ಫುಲ್ ಟ್ಯಾಂಕ್ ಮಾಡಿದರೆ. ರೈಟ್ ಸ್ನೇಹಿತರೆ, ಆಲ್ಮೋಸ್ಟ್ ಒಂದು 2 hours ಆತನ ಬಿಟ್ಟು, ಇನ್ನೂ 1 ತಾಸು ಆ್ಯಂಡ್ ರೀಚೇಶ್ವರ್, ಉಳಿವೇಶ್ವರ್, ರೆಸಾರ್ಟ್ ಈಶ್ವರ್ ಇಲ್ಲ ನನಗೂ ಗೊತ್ತಿಲ್ಲ. ಏನು ನಡೆಸಿರ ಎಲ್ಲರೂ ಇಂದ? ಜೇನು ಬಿಡ, ಏನು ನಡೆಸಿರ್ ಬಿಡ ನೀವು? ಮಜಾ ಬರತ್ತದ ಬಿಟ್ಟ ನಿಮಗೆ? ಫುಲ್ ಘಾಟ ಐತ್ ಬಿಟ್ಟ. ಹೌದು ಬೇಟ, ಇಲ್ಲ ಅಪ್ಪಾರದ ನೋಡ್ರಿ ಬೇಟ. ಮೇ ಗ್ರೀನ್ ಇದ್ದಿದ್ದು ರೆಡ್ ಆಗಿಬಿಡ್ತು. ಯಪ್ಪ ಯಪ್ಪ ಯಪ್ಪ. ಸ್ನೇಹಿತರೆ, ಫೈನಲಿ ಬ್ಯಾಕ್ ಟು ಉಳುವೆ. ಆಸ್ ಇಫ್ ಇಲ್ಲೇ ಇರ್ತೇವೆ ನಾವ್ರಂಗೆ. ಒಂದು ಸಫಾರಿ ಹೊಂಟ್ ಪಾರ್ಕ್ ಇಲ್ಲಿ ಬಂದೇವು ಬೇಟ. ಮುಖ ತೋರಿಸ್ರಿ ಅವ್ವ, ಮುಖ ತೋರಿಸ್ರಿ. ಹೋದ್ಸಲ ಇದ್ದಾಗ ಇಲ್ಲಿ ಕೆಳಗೆ ಮಾಡಿದ್ವಿ, ಮೊನ್ನೆ 4 ತಿಂಗಳಿಂದ ಬಂದಿದ್ವಿ. ಮತ್ತೆ ಯಾಕೆ ಮ್ಯಾಲೆ ಯಾಕೆ ಮಾಡ್ಯಾರ ಈಗ? ರಶ್ ಇದ್ದಾಗ ಇಲ್ಲಿ ಮಾಡ್ತಾರೆ ಕಾಣ್ತೈತೆ. ರೈಟ್, ಸೊ ಬಂದು ಫಸ್ಟ್ ಕ್ಲಾಸ್ ಮುಖ ತಕ್ಕೊಂಡು ಫ್ರೆಶ್ ಆಗಿ ಪ್ರಸಾದ ತಗೊಳ್ಳೋಣ ಅಂತ, ದೇವ್ರ ನಮಸ್ಕಾರ ಮಾಡೋಣ ಅಂತ ಎಲ್ಲ ಕಡೆ ಸಬ್ಸ್ಕ್ರೈಬರ್ಸ್ ಬೆಟ್ಟ ಆಗತ್ತಾರ ಅಂಜೇನಾಗ. ಎಲ್ಲ ಫುಲ್ ಈ ಸಲ ಫುಲ್ ಸಿಸ್ಟಮೆಟಿಕ್ ಮಾಡ್ಯಾರ.
ಬರೀ ಫಸ್ಟ್ ಕ್ಲಾಸ್ ಪ್ರಸಾದ ಹೊಡಿಯೋಣ ಅಂತ. ಆಯ್ತು ತಗೋಣ. ಇದು ಮಾಡಿರಿ ಹಳೆ ಪಂಚ್ ನಿಂತತಿ, ಒಂದು ಹೊಸ ನಿಂತತಿ, ಹೊಸ ಚಂದ ಕಾಣತ್ತ ನೋಡಿ. ಚಲೋ ಲೆಟ್ಸ್ ಕಾಯಿ ಹೊಡಸ್ ಆಶೀರ್ವಾದ ತಗೋ. ಕ್ಲೌಡ್ ಫ್ರೇಮ್ ಹಿಂಗೆ ದೊಡ್ಡದು ಬೆಳೀಲಿಪ್ಪ, ಒಂದು 100 ಎಂಪ್ಲಾಯೀಸ್ ಆಗಲಿ 2 ವರ್ಷನಾಗ. ಕ್ಲೌಡ್ ಫ್ರೇಮ್ ಕನ್ನಡ ಒಂದು 5 ಲಕ್ಷ ಫಾಲೋವರ್ಸ್ ಆಗಲಿ. ಸೊ ಇಲ್ಲಿ ಬಂದ್ರೆ ನೋಡ್ರಿ ಎಷ್ಟು ನಾಸ್ಟಾಲ್ಜಿಕ್ ಅನಿಸ್ತದೆ ನನಗಂತೂ. ಒಳಗೆ ಹೋಗಿ ಬಂದ್ರಿ, ದೇವ್ರ ಕಡೆ ನೀವು ಪೂಜಾ ಮಾಡಿ ಬಂದ್ರಿ, ನಮಸ್ಕಾರ ಮಾಡಿ ಬಂದ್ರಿ. ರೈಟ್ ಸ್ನೇಹಿತರೆ, ಸೊ ಬ್ಯಾಕ್ ಟು ಬೆಳಗಾವಿ ಅಂತಂದ್ರೆ ತಪ್ಪಾಕತಿ. ಇವತ್ತು ರೆಸಾರ್ಟಿಗೆ ಹೊಂಟೇವೆ ನಾವು. ಆಲ್ ರೈಟ್ ಸ್ನೇಹಿತರೆ, ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್. ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ಲಲಿತಾ ಅವ್ರು ಅಂತಾರೆ ಕ್ಯೂಟ್ ಜೇನು, ಎಷ್ಟು ಚುರುಕದಾಳ ಬ್ರೋ, ನಿಮ್ಮ ವಿಡಿಯೋಸ್ ಕಾಮಿಡಿ ಎಲ್ಲ ಸೂಪರ್ ಇರ್ತಾವೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಾಧನ ಅವ್ರು ಹಾಯ್ ಬ್ರೋ ಅಂತ ಇದ್ದಾರೆ, ಹೆಲ್ಲೋ. ಆಲ್ ರೈಟ್ ಸ್ನೇಹಿತರೆ, ನಾಳೆ ಮತ್ತೊಂದು ಮಗ್ದೊಂದು ಸೂಪರ್ ಸುಪ್ರೀಮ್ ಅದ ಶಾರ್ಪ್ 8 ಗಂಟೆಗೆ ಸಿಗೋಣ. ಬಾಯ್.